ಹಾಯ್ ಟಾಮ್ ಆ್ಯಂಡ್ ಜೆರೀಸ್, ವೆಲ್ಕಮ್ ಟು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಜೋರಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನಾನು ಕೂಡ ಲೈಟಾಗಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಇಲ್ಲೊಂದು ಪುಟಾಣಿ ಗಣಪನ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ. ಫಸ್ಟಿಗೆ ನಾನೊಂದು ಹುರುಳಿ ತೊಗೊಂಡೆ. ಆ ಹುರುಳಿಗೆ ಹೂಗಳನ್ನ ಹೀಗೆ ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಅದ್ರ ಮೇಲೆ ಹೂಗಳನ್ನ ಹರಡ್ಕೊಳ್ಳಿ. ಆ ಹೂಗಳನ್ನ ಹರಡ್ಬಿಟ್ಟು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ಮೇಲೆ ಅದ್ರ ಮೇಲೆ ನಾನು ನಮ್ಮ ಮನೆಯಲ್ಲಿರೋ ಪುಟ್ಟ ಗಣಪನ ಇಡೋದ್ರಿಂದ ಅದ್ರ ಮೇಲೆ ಸ್ಟ್ಯಾಂಡ್ ಥರ ಒಂದು ಇದನ್ನು ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲೆಯಿಂದ ಗಣಪತಿ ಮಾಡೋಣ ಬನ್ನಿ. ನಾನು ಫಸ್ಟಿಗೆ ಒಂದು ಎಲೆ ತೊಗೊಂಡು ಅದ್ರ ಮೇಲೆ ಈ ಥರ ನಾಮ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ವಿಭೂತಿ ಇದ್ದರೆ ವಿಭೂತಿಯಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಗಂಧದಲ್ಲಿ ಹಾಕ್ಕೊಳ್ಳಿ. ನನ್ನ ಹತ್ರ ಗಂಧ ಇದ್ದಿದ್ದರಿಂದ ನಾನು ಗಂಧದಲ್ಲಿ ನಾಮ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಮಧ್ಯಕ್ಕೆ ಸ್ವಲ್ಪ ಕುಂಕುಮ ಇಟ್ಕೊಳ್ಳಿ. ಕುಂಕುಮ ಇಟ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ ಎಲೆ. ಅದನ್ನು ಫಸ್ಟಿಗೆ ನಾನು ಈ ಥರ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ 2 ಎಲೆ ಇಟ್ಕೊಂಡು ಅದನ್ನು ಕೂಡ ಅದ್ರ ಕೆಳಗೆ ಪ್ಲೇಸ್ ಮಾಡ್ಕೊಳ್ಳಿ. ಹೀಗೆ ಇನ್ನೊಂದು 3 ಎಲೆ ತೊಗೊಂಡು ಅದನ್ನು ಕೂಡ ಒಂದು ಎಲೆನ ಕೆಳಗಡೆ ಪ್ಲೇಸ್ ಮಾಡ್ತಾ 2 ಚಿಕ್ಕ ಚಿಕ್ಕ ಎಲೆ ತೊಗೊಂಡು ಅದನ್ನು ಕೈ ಥರ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ, ಈಗಲೇ ಗಣಪತಿ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ನಿಮ್ಮ ಉರುಳಿ ದೊಡ್ಡದಿತ್ತು ಅಂದರೆ ದೊಡ್ಡ ಎಲೆಗಳು ತೊಗೊಳ್ಳಿ, ಇಲ್ಲಾಂದರೆ ಚಿಕ್ಕ ಎಲೆಗಳನ್ನ ಬಳಸಿ. ಈಗ ಇನ್ನೊಂದು 2 ಎಲೆ ತೊಗೊಂಡು ಅದನ್ನು ಕಾಲು ಥರ ಪ್ಲೇಸ್ ಮಾಡ್ತಿದ್ದೀನಿ. ಹೀಗೆ ಅದನ್ನು ಎಲ್ಲನೂ ಪ್ಲೇಸ್ ಮಾಡಿದ ಮೇಲೆ ನೋಡಿ ಹೇಗೆ ಕಾಣಿಸ್ತಿದೆ ಅಲ್ವಾ? ನಮ್ಮ ಎಲೆ ಗಣಪತಿ ರೆಡಿಯಾಗಿದೆ. ಇದ್ರ ಮೇಲೆ ನಾನು ಸ್ಟ್ಯಾಂಡ್ ಇಟ್ಕೊಂಡಿದ್ನಲ್ಲ, ಆ ಸ್ಟ್ಯಾಂಡ್ ಮೇಲೆ ನಾನು ನಮ್ಮ ಮನೆಯಲ್ಲಿರೋ ಪುಟ್ಟ ಗಣಪತಿನ ಇಡ್ತಾಯಿದ್ದೀನಿ. ನಾನು ಯೂಶ್ವಲಿ ಬ್ಯಾಂಗ್ಳೂರಲ್ಲೇ ಹಬ್ಬ ಸೆಲೆಬ್ರೇಟ್ ಮಾಡ್ತೀನಿ. ಈ ಸಲ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲದ್ರಿಂದ ನಾನು ಮನೆಯಲ್ಲೇ ಈ ಪುಟ್ಟ ಗಣಪತಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಬನ್ನಿ, ಈ ಪುಟ್ಟ ಗಣಪತಿನ ಈ ಎಲೆ ಗಣಪತಿ ಮೇಲೆ ಇಡೋಣ. ನಾನು ದಿನ ಮನೆಯಲ್ಲಿ ಪೂಜೆ ಮಾಡೋ ಅಂತಹ ವಿಗ್ರಹನೇ ಈ ಗಣಪತಿದು. ಇದೇ ವಿಗ್ರಹನ ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ಲಾಗಿ ಇಟ್ಟು ಪೂಜೆ ಮಾಡೋಣ ಅಂತ ಈ ಥರ ಮಾಡ್ತಿದ್ದೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಇದಕ್ಕೆ ನೀವು ನೆಕ್ಸ್ಟು ಹೂಗಳನ್ನ ಹಾಕಿ ನಿಮ್ಮ ಇಷ್ಟ ಅನುಸಾರ, ನಿಮ್ಮ ಭಕ್ತಿ ಅನುಸಾರ ನೀವು ಹೇಗಾದರೂ ಪೂಜೆ ಮಾಡ್ಕೋಬೋದು. ನೋಡಿ, ಕ್ಯೂಟ್ ಎಲೆ ಗಣಪತಿ ಮೇಲೆ ನಮ್ಮ ಮನೆ ಪುಟ್ಟ ಗಣಪತಿ. ನಾನು ಹೀಗೆ ಸಿಂಪಲ್ಲಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದೆ. ಅಯ್ಯಯ್ಯೋ, ಲೇಟ್ ಆಯಿತು, ಅಡುಗೆ ಮಾಡಬೇಕು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.